ಇವಾಗಾದ್ರೂ ಫೋನ್ ಮಾಡಿದ್ರಲ್ಲ. ಹಲೋ, ಕಾಲ್ ಯಾಕೆ ಮ್ಯಾಮ್ ಪಿಕ್ ಮಾಡ್ತಾ ಇಲ್ಲ? ಅದ್ ಬಿಡು, ನೀನ್ ಯಾಕೆ ಇಷ್ಟೊಂದ್ಸಲ ಕಾಲ್ ಮಾಡಿದ್ಯಾ? ಏನ್ ಮೇಡಮ್, ಮೂಗನ್ ಹೆಂಡತಿ ಬಗ್ಗೆ ತಿಳ್ಕೊಂಡು ಫೋನ್ ಮಾಡೋ ಅನ್ಬಿಟ್ಟು ಯಾಕೆ ಫೋನ್ ಮಾಡಿದ್ಯಾ ಅಂತ ಕೇಳ್ತಾ ಇದೀರಲ್ಲ. ಸರಿ, ಏನ್ ವಿಷಯ? ಮೇಡಮ್, ತುಂಬಾ ಕಷ್ಟಪಟ್ಟು BP ರೈಸ್ ಮಾಡ್ಕೊಂಡು ಅಕ್ಕನ ಬಗ್ಗೆ ತಿಳ್ಕೊಂಡಿದೀನಿ. ಆ ವಿಷಯ ಕೇಳಿದ್ರೆ ನೀವು ತಲೆ ಸುತ್ತ ಬಿದ್ದೋಗ್ತೀರಾ ಮೇಡಮ್. ಏನ್ ವಿಷಯ ಅಂತ ಕರೆಕ್ಟ್ ಆಗಿ ಹೇಳು. ಹೇಳ್ತೀನಿ ಮೇಡಮ್, ಆದ್ರೆ ಸ್ವಲ್ಪ ಪೇಮೆಂಟ್ ಜಾಸ್ತಿ ಆಗತ್ತಲ್ಲ. ಪೇಮೆಂಟ್ ಬಗ್ಗೆ ನೀನ್ ತಲೆ ಕೆಡ್ಸ್ಕೋಬೇಡ. ಹಾಗಾದ್ರೆ ಹೇಳ್ತೀನಿ ಮೇಡಮ್. ಅಕ್ಕನ್ ಫೋನ್ ಚೆಕ್ ಮಾಡಿದೆ, ಪ್ರೀತಮನ್ ಅವ್ರಿಗೆ ಹರೀಶ್ ಬಗ್ಗೆ ಹೇಳೋದಕ್ಕೆ ಮೆಸೇಜ್ ಮಾಡಿದ್ದಾರೆ. ಅವನನ್ನ ಇಲ್ಲಿ ಕರ್ಸ್ಕೊತಾ ಇದಾರೆ ಮೇಡಮ್. ನೋಡು, ನಾನ್ ಈಗ್ಲೇ 75,000 ನಿನ್ನ ಅಕೌಂಟ್ ಹಾಕ್ತೀನಿ. ನೀನ್ ಏನ್ ಮಾಡ್ತೀಯೋ ಹೇಗ್ ಮಾಡ್ತೀಯೋ ನಂಗೆ ಗೊತ್ತಿಲ್ಲ, ಬಟ್ ಯಾವುದೇ ಕಾರಣಕ್ಕೂ ಹರೀಶ್ ಬಗ್ಗೆ ಆ ಹೆಂಗಸು ಪ್ರೀತಮ್ಗೆ ಹೇಳ್ಬಾರ್ದು. ಓಕೆ ಬಿಡಿ ಮೇಡಮ್, ನೀವೇನ್ ಯೋಚನೆ ಮಾಡ್ಬಿಡಿ. ನಮ್ಮ ಅಕ್ಕನ ಅಲ್ಲ ಮೂಗನ್ ಹೆಂಡತಿ ಕತೆನ ಮುಗಿಸ್ಬಿಡ್ತೀನಿ. ನಿನ್ ಮಾತನ್ನ ನಾನ್ ನಂಬೋದಾ? ಸಾಕ್ಷಿಗೆ ವಿಡಿಯೋ ಕಳಿಸ್ತೀನಿ, ನೋಡ್ ಖುಷಿ ಪಡಿ ಮೇಡಮ್. ಗುಡ್, ಆದಷ್ಟು ಬೇಗ ಆ ಕೆಲಸ ಮಾಡು. ಓಕೆ ಮೇಡಮ್. ಸರ್ ಬರ್ತಾ ಇದ್ದಾರೆ ಸರ್. ನೋಡು, ನಾನು ಹೇಳಿದ್ದೆಲ್ಲ ನೆನಪಿದೆಲ್ಲ, ಎಲ್ಲ ಕರೆಕ್ಟಾಗಿ ಆಗಬೇಕು. ಅವ್ರು ಬರ್ತಿದ್ದಂಗೆ ಲೈಟ್ಸ್ ಇದೆಯಲ್ಲ, ಆಮೇಲೆ ಅರ್ಥ ಆಯ್ತಾ? ಎಕ್ಸ್ಕ್ಯೂಸ್ ಮೀ, ಇಲ್ಲೊಬ್ರು ಇದ್ರಲ್ಲ, ಅವ್ರೆಲ್ಲೋದ್ರು ನೋಡಿದ್ರ? ಅದ್ಯಾರೋ ಹುಡುಗಿ ಬಂದು ಅವ್ನ ಕರ್ಕೊಂಡೋದ್ರು. ಹುಡುಗಿನಾ? ಸ್ನೇಹಿತರ ಮತ್ತೊಮ್ಮೆ ತಮಗೆಲ್ಲರಿಗೂ ನಮಸ್ಕಾರ. ಈ ಹೊಸ ವರ್ಷದ ಆಚರಣೆಯ ಸಂದರ್ಭದಲ್ಲಿ ಒಂದು ಆಶ್ಚರ್ಯದ ಸಂಗತಿ ತಮಗೆಲ್ಲರಿಗೂ ಕಾದಿದೆ. ಅದು ಏನು ಅಂತಂದ್ರೆ, 2021ನೇ ಇಸವಿಯಲ್ಲಿ ನಮ್ಮ ಮುಂದೆ ಮುದ್ದಾದ ನವ ಜೋಡಿಯೊಂದು ಬರ್ತಾ ಇದೆ. ಆ ನವ ಜೋಡಿಗೆ ತಾವೆಲ್ಲರೂ ಎದ್ದು ನಿಂತು ಸ್ವಾಗತ ಮಾಡಬೇಕು ಅಂತ ತಮ್ಮಲ್ಲಿ ಮನವಿ. ಎಲ್ಲರೂ ಎದ್ದು ನಿಂತ್ಕೊಳ್ಳಿ. ನವ ಜೋಡಿಗೆ ಚಪ್ಪಾಳೆ ಹೊಡಿರಿ. ರೆಡಿನಾ? ರೈಟ್ಸ್. ಅತ್ತೆ, ಸಾರಿ, ಬರೋದ್ ಸ್ವಲ್ಪ ಲೇಟ್ ಆಯ್ತು. ಪರವಾಗಿಲ್ಲ ಮಾನುಷ್ಕಾ. ಅಯ್ಯೋ, ಕ್ಷಮೆ ಕೇಳ್ಬೇಕಾಗಿರೋದು ನಾನು, ನೀನ್ ಯಾಕಮ್ಮ ಕೇಳ್ತೀಯ? ಪರವಾಗಿಲ್ಲ ಅಂಕಲ್, ಆಗ್ಲೇ ಅತ್ತೆ ಹೇಳ್ದಾಗೆ ಗೊತ್ತಿಲ್ದೆ ಆಗಿರೋ ತಪ್ಪಿಗೆ ಯಾರು ಹೊಣೆ ಆಗ್ತಾರೆ ಹೇಳಿ?
ಅದು ನಿಜ ಕಣಮ್ಮ. ಅಖಿಲ, ನಿಂತರ ನಿನ್ ಸೊಸೆನ ನೋಡಕ್ಕೆ ಚೆನ್ನಾಗಿದ್ರು ಮಾತಲ್ಲೂ ಗೊತ್ತಿಲ್ಲ, ಇನ್ನೂ ಭಯಂಕರ. ಅರಸನ ಕೋಟೆ ಸೊಸೆ ಆಗೋಳಲ್ವಾ? ಎಲ್ಲಿ ತಮ್ಮ ಮನೆತನ ಬಿಟ್ಕೊಡ್ತೀರ ತಾವು? ಒಂದ್ ನಿಮಿಷ ಎಲ್ಲರೂ ಕೇಳಿಸ್ಕೊಂಬಿಡಿ. ಎಲ್ರಿಗೂ ಇವತ್ತು ನಾನು ಮತ್ತೆ ನನ್ನ ಹೆಂಡತಿ ಈ ಹೊಸ ವರ್ಷದ ಸಂಭ್ರಮ ಆಚರಣೆಯ ಪ್ರಯುಕ್ತ ಆಟನ ಆಡಿಸ್ಬೇಕು ಅಂತ ಅಂದ್ಕೊಂಡಿದೀವಿ. ಏನಂತೀರಾ? ಹೇಳ್ರಪ್ಪ, ಆಟ ಆಡ್ಸದ ಬೇಡವಾ? ಓಕೆ. ಏನ್ ಆಟನಪ್ಪ ಅದು? ಸ್ನೇಹಿತ ಅಂತ ಕಿವಿಯಲ್ಲಿ ಬಂದು ಹೇಳ್ತೀನಿ ಅಂದ್ಕೊಂಡ್ಬಿಟ್ಯಾ? ಮೈಕಲ್ ಅನೌನ್ಸ್ ಮಾಡ್ತೀನಿ. ಸ್ನೇಹಿತರೆ, ದಯವಿಟ್ಟು ಎಲ್ಲರೂ ಅವರವರ ಆಸನವನ್ನ ಸ್ವೀಕಾರ ಮಾಡಿ ಕೂತ್ಕೊಳ್ಳಿ. ಬಾರು, ಬನ್ನಿ ಬನ್ನಿ ಕೂತ್ಕೊಳ್ಳಿ. ಈ ಹೊಸ ವರ್ಷದ ಸಂಭ್ರಮಾಚರಣೆಯ ಸಂದರ್ಭದಲ್ಲಿ ನನ್ನ ಆತ್ಮೀಯ ಸ್ನೇಹಿತರಾದ ಅಖಿಲ ಮತ್ತು ರಘು ಅವರ ಕುಟುಂಬಕ್ಕೆ ನಾನು ಮತ್ತು ನನ್ನ ಶ್ರೀಮತಿಯರು ಕೆಲವೊಂದು ಪ್ರಶ್ನೆಗಳನ್ನ ಕೇಳುವಂತ ಆಟನ ಇಟ್ಕೊಂಡಿದ್ದೀವಿ. ಆ ಆಟದ ಹೆಸರು ತಪ್ಪುತ್ರ ಕೊಟ್ಟು ತಪ್ಪಗಿರು ಅಂತ. ರೀ, ಆಟದ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವೇನ್ರಿ? ಲೇ, ತೆಪ್ಪಗಿರು ಅಂದ್ರೆ ಕಾಲಿ ಹೇಳ್ದಂಗ್ ತಾನೆ ಮೊಂಕೆ. ರೀ, ನಾನ್ ಮಂಕಿ, ನೀವು ಸುಮ್ನೆ ಕೂತ್ಕೊಳ್ರಿ. ಆಟ ಏನಂತ ಕೇಳಿಸ್ಕೊಳ್ಳಿ. ಈಗ ನಾನು ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತಾ ಹೋಗ್ತೀನಿ. ನನ್ನ ಪ್ರಶ್ನೆಗೆ ನಿಮ್ಮದು ತಪ್ಪು ಉತ್ತರ ಆಗಿರಬೇಕು. ಮೊದಲಿಗೆ ಅರಸನ ಕೋಟೆಯ ಅರಸನಿಗೆ ಪ್ರಶ್ನೆ. ರಘು, ನಿಮ್ಮ ಹೆಂಡತಿನ ಕಂಡ್ರೆ ನಿಮಗೆ ಪ್ರೀತಿಗಿಂತ ಭಯ ಹೆಚ್ಚು. ಹಾಗೇನಿಲ್ಲಪ್ಪ. ಇದು ತಪ್ಪು ಉತ್ತರ. ಹಾಗಾದ್ರೆ ನಿಮಗೆ ಪ್ರೀತಿಗಿಂತ ನಿಮ್ಮ ಹೆಂಡತಿ ಮೇಲೆ ಭಯನೇ ಹೆಚ್ಚು. ನೋಡುವಕಿಲ್ಲ, ನೀನು ಗಂಡನ ಮಾತು ಕೇಳಿದ್ಯಾ ಉತ್ತರನ? ಪ್ರೀತಿಗಿಂತ ನಿಮಗೆ ಭಯನೇ ಜಾಸ್ತಿ ಅಂತೆ. ರಮಕಾಂತ್, ನೀನ್ ಕೊಡ್ತಾ ಇರೋದು ತಪ್ಪು ಉತ್ತರ. ಹೊರಗಿನವ್ರಿಗೆ ರಘುಗೆ ಅಖಿಲನ್ನ ಕಂಡ್ರೆ ಭಯ ಅಂತ ಅನ್ಸುತ್ತೆ. ಇನ್ಫ್ಯಾಕ್ಟ್ ರಘುಗೆ ಅಖಿಲನ್ ಮೇಲೆ ಅತಿಯಾದ ಪ್ರೀತಿ ಇದೆ, ಕಾಳಜಿ ಇದೆ. ಆದ್ರೆ ಅದನ್ನ ವ್ಯಕ್ತಪಡಿಸುವಂತ ರೀತಿಯಿಂದ ಹೊರಗಿನ ಜಗತ್ತಿಗೆ, ನೋಡೋರ್ ಕಣ್ಣಿಗೆ ಅಖಿಲನ್ ಕಂಡ್ರೆ ರಘುಗೆ ಭಯ ಇದೆ ಅಂತ ಅನ್ಸುತ್ತೆ. ಈಗ ನೀನ್ ಕೇಳ್ದಾಗ್ಲೂ ಕೂಡ ನನ್ನ ಹೆಂಡತಿನ ಕಂಡ್ರೆ ಭಯ ಇಲ್ಲ ಅಂತ ಅವ್ರು ಹೇಳಲಿಲ್ಲ. ಇದು ಅವ್ರ ಸೌಜನ್ಯ, ಅವ್ರ ಸಂಸ್ಕಾರ, ಅವರ ಇಂಥ ದೊಡ್ಡ ಗುಣದಿಂದಾನೇ ಇಷ್ಟು ವರ್ಷಗಳ ಕಾಲ ನಮ್ಮ ಬಾಂಧವ್ಯ ಇಷ್ಟು ಗಟ್ಟಿಯಾಗಿ ಬೆಳೆದು ಬಂದಿದೆ. ಒಂದು ನಿಮಿಷ ದಯವಿಟ್ಟು. ವಾ 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 ಅಖಿಲ, ಎಂತ ಮಾತಾಡ. ಈ ವಿಷಯ ನನಗೂ ಗೊತ್ತಿತ್ತು. ಗಂಡನ ಪರ ವಹಿಸ್ಕೊಂಡು ಮಾತಾಡೋದನ್ನು ಬಿಡೋದೇ ಇಲ್ವಲ್ಲ ನೀನು. ಅಖಿಲ, ನೀನು ಮತ್ತೆ ರಘು ಇದೇ ತರ ನಗ್ನಗ್ತಾ 100 ಕಾಲ ಬಾಳಬೇಕು. ಅದು ನಮ್ಮೆಲ್ಲರ ಆಸೆ. ಚಪ್ಪಾಳೆ. ಊರಿಗೊಬ್ಳೆ ಪದ್ಮಾವತಿ. ಹಾಯ್ ಅಣ್ಣ. ಹಲೋ. ಹಾಯ್. ಪಾರ್ಟಿನ ಚೆನ್ನಾಗಿ ಎಂಜಾಯ್ ಮಾಡಿ. ಇದು ನಮ್ಮನೇದೇ ಪಾರ್ಟಿ. ನಿಮ್ಗೆ ಜ್ಯೂಸ್ ಎಲ್ಲ ಕುಡಿದ್ರಾ? ಆಯ್ತು. ಲೇ ಪಾರ್ವತಿ, ನಿಂತ್ಕೊಳ್ಳೆ. ಅಯ್ಯಯ್ಯೋ, ದಾಮಿನಿ ಮೇಡಮ್ ಏನಾದ್ರು ನನ್ನ ಕೈಯಲ್ಲಿರೋ ಈ ಕೈ ಚೈನ್ ನೋಡಿದ್ರೆ 1000 ಪ್ರಶ್ನೆ ಕೇಳ್ತಾರೆ. ಈಗೇನ್ ಮಾಡೋದು? ಅವಳು ನಮ್ಮನೆ ಕೆಲಸದವಳು. ಸರಿಯಾಗಿ ಕೆಲಸ ಹೇಳಿಲ್ಲ ಅಂದ್ರೆ ಇಲ್ಲೆಲ್ಲೋ ಓಡೋಗ್ಬಿಡ್ತಾಳೆ. ನಿಮಗೆ ಇನ್ನೊಂದ್ಸಲ ಕೂಲ್ ಆಗಿರೋ ಕೂಲ್ ಡ್ರಿಂಕ್ಸ್ ಅನ್ಕೊಡಕ್ ಹೇಳ್ತೀನಿ, ಸರಿನಾ? ಎಂಜಾಯ್ ಮಾಡಿ. ಲೇ ಪಾರ್ವತಿ, ಇಷ್ಟೊತ್ತು ಎಲ್ಲೇ ಹೋಗಿದ್ದೆ? ನಿನ್ನ ಕೂಗಿ ಕೂಗಿ ನನ್ ಗಂಟ್ಲೆಲ್ಲ ಒಣಗ್ತಾ ಇದೆ. ಕೊಡ ಇಲ್ಲಿ.
ಇಲ್ಲಿ ನಿಂತ್ಕೊಂಡು ನೀನೇನ್ ಮಾಡ್ತೀಯ? ಇದಿಷ್ಟು ಜ್ಯೂಸು ನನಗೆ ಬೇಕು. ಬಾ ನನ್ನಿಂದೆ. ಬಾರೆ. ಬಾರೆ ಬಾ. ನಿನ್ನ ನಿಂಗೆ ಬಿಟ್ರೆ ಗಂಟೆ ಗಟ್ಲೆ ಹೋಗ್ಬಿಡ್ತೀಯ. ಏನಾದ್ರೂ ಒಂದ್ ಕೆಲ್ಸ ಹೇಳಿದ್ರೆ ಸಾಕು, ಅಲ್ಲೇ ಇದ್ಬಿಡ್ತಾಳೆ. ಓ ಹಲೋ ಫ್ರೆಂಡ್ಸ್, ನೀವ್ ಇಲ್ಲಿದ್ದೀರಾ? ನೀವ್ ಆಗ್ಲೇ ಜ್ಯೂಸ್ ಸರಿಯಾಗಿ ಕುಡಿಲಿಲ್ಲ ಅಲ್ವಾ? ಇವಾಗ ಕುಡೀರಿ. ಲೇ ಪಾರ್ವತಿ, ಕೊಡೆ ಜ್ಯೂಸು ನನ್ ಫ್ರೆಂಡ್ಸ್ಗೆ. ಇವಳೇ ಮಾಡಿರೋ ಜ್ಯೂಸು. ಅಯ್ಯಯ್ಯೋ, ಕೈ ಚೈನ್ ಕಾಣಿಸ್ತಿಲ್ವಲ್ಲ, ಎಲ್ಲಿ ಬಿತ್ತು? ಎಲ್ಲಿ ಬೀಳಿಸ್ಕೊಂಡೆ? ಇಲ್ಲಿಲ್ಲ ಅಂದ್ರೆ ಅಲ್ಲೇ ಮುಂದೆ ಎಲ್ಲಾರು ಬೀಳಿಸ್ಕೊಂಡ್ಬಿಟ್ನಾ? ಅಲ್ಲೇ ಹೋಗಿ ನೋಡ್ತೀನಿ. ಚೈನು ಅನುಷ್ಕಾ ಮೇಡಮ್ ದ. ಅಂದ್ರೆ ಅಖಿಲ್ ನಮ್ಮನ್ನ ಕೊಲ್ಬೇಕು ಅಂತ ಬಂದವರು ಇವರ. ಇವತ್ತು ನಿನ್ನೆ ತರ ಮೋಡ ಮುಚ್ಕೊಂಡಿಲ್ಲ, ಎಷ್ಟೊಂದು ಬೆಳಕಿದೆ ನೋಡು. ಮನೆ ತುಂಬಾ ಬೆಳಕಿದ್ರೆ ಎಷ್ಟು ಖುಷಿಯಾಗಿರುತ್ತಲ್ವಾ? ಮೋಡ ಮುಚ್ಕೊಂಡಿದ್ರೆ ಅದೇನೋ ಒಂಥರ ಮನಸ್ಸು ಮಂಕಾಗ್ಬಿಡುತ್ತೆ. ಅದೇ ಈ ತರ ಬೆಳಕಿದ್ರೆ ಮನಸ್ಸಿಗೆ ಏನೋ ಖುಷಿ, ಏನೋ ಉಲ್ಲಾಸ ಅಲ್ವಾ? ಹೌದು ರಘು, ಕೆಲವರಿಗೆ ಸೂರ್ಯ, ಬಿಸಿಲು, ಪ್ರಕಾಶ, ಬೆಳಕು. ಇನ್ನು ಕೆಲವರಿಗೆ ಉರಿಯೋ ಗೋಳ, ಉಷ್ಣಕ್ಕೆ ಚರ್ಮ ಸುಡುತ್ತೆ, ಕಣ್ಣು ಬಿಟ್ಟು ನೋಡಕ್ಕಾಗಲ್ಲ, ಇತ್ಯಾದಿ ಇತ್ಯಾದಿ. ಹೌದು, ಅವರವರ ಭಾವಕ್ಕೆ ಅಂತಾರಲ್ಲ ಹಾಗೆ. ಅದ್ ಸರಿ, ಸೂರ್ಯ ನಿನ್ ಪ್ರಕಾರ ಬೆಳಕ ಬಿಸ್ಲ? ಕೆಲವೊಮ್ಮೆ ಬೆಳಕು, ಕೆಲವೊಮ್ಮೆ ಬಿಸಿಲು. ನಮ್ಮ ಮನಸ್ಥಿತಿ, ಪರಿಸ್ಥಿತಿ ಇದನ್ನ ಅವಲಂಬಿಸಿಕೊಂಡು ಸೂರ್ಯನ ಪ್ರಖರತೆ ಇರುತ್ತೆ. ಎಂಥ ವಿಪರ್ಯಾಸ ಅಲ್ಲ?
ನಮ್ಮ ವೈಯಕ್ತಿಕ ಕಾರಣಗಳಿಗೆ ಇಡೀ ಜಗತ್ತಿಗೆ ಬೆಳಕು ಕೊಡೋ ಸೂರ್ಯನ ಬಗ್ಗೆ ನಾವು ಮಾತಾಡ್ತಾ ಕೂತಿದೀವಿ. ಅಂದ್ರೆ ಏನರ್ಥ ಹೇಳಿ? ನಮಗ್ ಮಾಡಕ್ ಬೇರೆ ಕೆಲಸ ಇಲ್ಲ ಅಂತ. ಸರಿಯಾದ ಮಾತು ಹೇಳಿದೆ. ಅಂತೂ ಹಳೆ ವರ್ಷ ಕಳೆದು ಹೊಸ ವರ್ಷಕ್ಕೆ ಕಾಲಿಡ್ತಾ ಇದ್ದೀವಿ. ಈ ಹೊಸ ವರ್ಷದಲ್ಲಿ ನಿನ್ ಯೋಚನೆಗಳು ಏನೇನು ಅಂತ ಕೇಳ್ಬೋದಾ? ಸದ್ಯದ ಪರಿಸ್ಥಿತಿನಲ್ಲಿ ಯಾವ ಹೊಸ ಯೋಜನೆಗಳನ್ನು ಮಾಡಕ್ಕಾಗ್ತಿಲ್ಲ ರಘು. ನಮ್ಮ ಆದಿ ಜೀವನ ಸರಿ ಹೋಗ್ಬಿಟ್ರೆ ಸಾಕು. ಅದೇ ನನಗೆ ಸಂಭ್ರಮ, ಅದೇ ನನಗೆ ಹರುಷ, ಹೊಸ ವರ್ಷ ಎಲ್ಲ. ಆ ಜೀವನ ಹೀಗಾಗೋಯ್ತಲ್ಲ ಅನ್ನೋ ನೋವಿನ ಮಧ್ಯೆ ಯಾವ ಸಂಭ್ರಮ ಸಡಗರ ಬಂದ್ರೂ ಅದನ್ನ ಖುಷಿಯಿಂದ ಬರಮಾಡ್ಕೊಳಕ್ ಆಗ್ತಾ ಇಲ್ಲ. ಮನ್ಸಿನ ತುಂಬಾ ನೋವಿಟ್ಕೊಂಡು ಗಾಳಿಲಿ ಹಾರಾಡಿದ್ರೆ ಮನ್ಸಿನ ಭಾರ ಕಡಿಮೆ ಆಗುತ್ತಾ? ಒಂದ್ ರೀತಿ ನೀನ್ ಹೇಳ್ತಿರೋದು ಸರಿನೇ. ಮುಂಚೆಲ್ಲ ನಾವ್ ಯಾವಾಗ್ಲೂ ಆದಿತ್ಯನ ಬಗ್ಗೆ ಖುಷಿಯಾಗಿ ಮಾತಾಡ್ತಿದ್ವಿ. ಆದ್ರೆ ಇತ್ತೀಚೆಗೆ ಅವನ ಬಗ್ಗೆ ಬರೀ ಚಿಂತೆ ಯೋಚನೆಗಳೇ ಶುರುವಾಗಿದೆ. ಅವನ ಸಮಸ್ಯೆ ಯಾವಾಗ ಬಗೆಹರಿಯುತ್ತೋ ಏನೋ ಗೊತ್ತಿಲ್ಲ. ಅಪ್ಪ ಕಾಫಿ. ಅಮ್ಮ ಕಾಫಿ. ಪಾರ್ವತಿ, ನಿನ್ನೆ ರಾತ್ರಿ ನೀನು ಪಾರ್ಟಿಗೆ ಹಾಕೊಂಡಿದ್ದಲ್ಲಮ್ಮ ಡ್ರೆಸ್, ನಿನ್ ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಓ, ಹಾಗಾದ್ರೆ ನಾನ್ ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ವಾ ಅಪ್ಪ? ನೀನು ತುಂಬಾ ಚೆನ್ನಾಗಿ ಕಾಣ್ತಿದ್ದೆ ಪಾರ್ವತಿ. ಅದಕ್ ಕಾರಣ ನೀನ್ ಹಾಕೊಂಡ ಬಟ್ಟೆ ಜೊತೆಗೆ ಸದಾ ನಿನ್ನ ಮುಖದ ಮೇಲಿರೋ ಈ ನಗು. ಹಾಗೇನಿಲ್ಲ ಅಮ್ಮ, ನಿಮ್ ಮುಖದಲ್ಲಿ ದೈವಿಕ ಕಳೆ ಇದೆ. ಹಾಗಾಗಿ ನಿಮ್ ಜೊತೆ ಯಾರೇ ಇದ್ರು ಅವ್ರು ಚೆನ್ನಾಗೇ ಕಾಣಿಸ್ತಾರೆ. ಓಹೋ, ಅಮ್ಮನೇನೋ ಹೊಗಳ್ದೆ, ನನ್ನನ್ನು ಹೊಗಳಲ್ವಾ? ನೀವು ಅಷ್ಟೇ ಅಪ್ಪ, ಯಾವಾಗ್ಲೂ ನಗ್ನಗ್ತಾನೆ ಇರ್ತೀರಾ. ನಿಮ್ ಮುಖ ಯಾರೇ ನೋಡಿದ್ರು ಅವ್ರ ನೋವೆಲ್ಲ ಮರ್ತ ಹೋಗುತ್ತೆ. ನನ್ನನ್ನು ಹೊಗಳಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಪಾರ್ವತಿ. ನೋಡಿದ್ರಲ್ಲ ರಘು, ಜೀವನ ಹೇಗೆಲ್ಲ ಇರುತ್ತೆ. ಒಂದ್ ಕಡೆ ಆದಿ ಮುಖ ನೋಡಿದ್ರೆ ನೋವು, ಇನ್ನೊಂದ್ ಕಡೆ ಪಾರ್ವತಿ ಮುಖ ನೋಡಿದ್ರೆ ನಗುವಿನ ಭಾವ. ಎಂಥ ವಿಪರ್ಯಾಸ ಅಲ್ವಾ? ನಿನ್ ಫೋನ್ ರಿಂಗ್ ಆಗ್ತದೆ, ಹೋಗಿ ತಗೊಂಡ್ ಬರ್ತೀನಿ. ಬೇಡ ರಘು, ನಾನೇ ಅಟೆಂಡ್ ಮಾಡ್ತೀನಿ. ಆಫೀಸಿಂದ ಬಂದಿರ್ಬೇಕು. ಸತೀಶ್ ಹತ್ರ ಒಂದ್ ಬಿಲ್ ಬಗ್ಗೆ ಎಕ್ಸ್ಪ್ಲನೇಷನ್ ಕೇಳಿದ್ದೆ, ಅದಕ್ಕೆ ಮಾಡಿದ್ದಾರೆ ಅನ್ಸುತ್ತೆ. ಗುಡ್ ಮಾರ್ನಿಂಗ್ ಆದಿತ್ಯ, ಬಾ ಕೂತ್ಕೋ. ಪರವಾಗಿಲ್ಲ ಅಪ್ಪ, ಏನ್ ಒಬ್ರೇ ಕೂತ್ಕೊಂಡಿದ್ದೀರಾ? ಅಮ್ಮ ಎಲ್ಲೂ ಕಾಣಿಸ್ತಾ ಇಲ್ಲ. ಯಾವ್ದೋ ಫೋನ್ ಬಂತು ಅಂತ ಅಟೆಂಡ್ ಮಾಡಕ್ ಹೋಗಿದ್ದಾಳೆ. ಮತ್ತೆ ಏನ್ ಸಮಾಚಾರ? ಈ ಹೊಸ ವರ್ಷದಲ್ಲಿ ನ್ಯೂ ಇಯರ್ ರೆಸಲ್ಯೂಷನ್ಸ್ ಏನು ನಿಂದು? ಏನೂ ಇಲ್ಲಪ್ಪ, ಲೈಫ್ ಹೆಂಗ್ ಕರ್ಕೊಂಡು ಹೋಗುತ್ತೋ ಹಾಗೆ ಹೋಗ್ತಾ ಇರೋದು ಅಷ್ಟೇ. ಯಾಕಪ್ಪ ಹಾಗಂತಿದ್ಯಾ? ನಿನ್ನ ಹೆಸರೇನು ಹೇಳು? ಆದಿತ್ಯ ಅಂದ್ರೆ ಸೂರ್ಯ. ಅವಂತರ ಯಾವಾಗ್ಲೂ ಪ್ರಜ್ವಲಿಸ್ತಿರ್ಬೇಕು, ಈ ರೀತಿ ಡಲ್ ಆಗಿರ್ಬಾರ್ದು. ಹಾಗೇನಿಲ್ಲಪ್ಪ, ಐ ಆಮ್ ಓಕೆ. ಸಾವಿತ್ರಕ್ಕ, ನೀನ್ ಮಾಡೋ ಅಡ್ಗೆ ಕೈ ರುಚಿ ತಿನ್ನೋದೇ ಮಜಾ. ನಿನ್ ಕೈ ರುಚಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಸಾಕು ಸುಮ್ನಿರು, ನೀನೇನ್ ಕಮ್ಮಿನಾ? ಎಷ್ಟು ಚೆನ್ನಾಗಿ ಅಡ್ಗೆ ಮಾಡ್ತೀಯ ನೀನು. ತಗೋ ಸಾವಿತ್ರಕ್ಕ, ನಾನ್ ತಿಂದಿದ್ದಾಯ್ತು, ಈಗ ನಾನ್ ನಿನಗ್ ತಿನ್ನಿಸ್ತೀನಿ, ಕೊಡು. ಪಾರ್ವತಿ, ಆಗ್ಲೇ ಏನೋ ತುಂಬಾ ಯೋಚನೆ ಮಾಡ್ತಿದ್ಯಲ್ಲ, ಏನಾಯ್ತಮ್ಮ? ನಿನ್ ಮನ್ಸಿಗೆ ಬೇಜಾರಾಗೋ ತರ ಏನಾರ ಘಟನೆ ಆಯ್ತೇನಮ್ಮ? ಬೇಸರ, ಖುಷಿ, ದುಃಖ ಎಲ್ಲಾ ತರ ಅನುಭವಗಳಾಗಿದೆ ಸಾವಿತ್ರಕ್ಕ. ನೀನ್ ನನ್ಗೆ ತಾಯಿ ಸ್ಥಾನ ಕೊಟ್ಟಿದ್ಯಾ. ನನ್ ಮನ್ಸಲ್ಲಿರೋ ಎಷ್ಟೋ ವಿಚಾರಗಳನ್ನ ಹೇಳ್ಕೋಬೇಕು ಅಂದಾಗ್ಲೆಲ್ಲ ನಿನ್ನ ನೆನಪು ಮಾಡ್ಕೋತಿದ್ದೆ. ಹೀಗ್ ಬಂದಿದ್ದೀನಲ್ಲ, ಇನ್ ಎಲ್ಲೂ ಹೋಗಲ್ಲ. ನಿನ್ ಮನ್ಸಿಗೆ ಏನ್ ಅನ್ಸುತ್ತೋ ನೀ ಸಂಕೋಚವಾಗಿ ಹೇಳು. ಸಾವಿತ್ರಕ್ಕ,
ಖುಷಿ ವಿಚಾರ ಏನು ಅಂದ್ರೆ ದೊಡ್ಡ ಯಜಮಾನ್ರು ಇಷ್ಟಪಡ್ತಿರೋ ಆ ಕಣ್ಣಿನ ಹುಡುಗಿ ಯಾರು ಅಂತ ಗೊತ್ತಾಯ್ತು. ದೊಡ್ಡ ಯಜಮಾನ್ರು ಇಷ್ಟಪಡ್ತಿರೋ ಆ ಕಣ್ಣಿನ ಹುಡುಗಿ ಯಾರು ಅಂತ ಗೊತ್ತಾಯ್ತಾ? ಅದು ಬೇರೆ ಯಾರು ಅಲ್ಲ ಸಾವಿತ್ರಕ್ಕ, ನಾನೇ. ಪಾರ್ವತಿ, ಯಜಮಾನ್ರ ಮನ್ಸಲ್ಲಿರೋ ಆ ಕಣ್ಣಿನ ಹುಡುಗಿ ನೀನೇನಾ? ನೋಡಿದ್ಯಾ, ಅಂತೂ ದೊಡ್ಡ ಯಜಮಾನ್ರು ತಾಳಿ ಕಟ್ಟಿರೋದು ವ್ಯರ್ಥ ಆಗಿಲ್ಲ. ದೇವರು ಎಲ್ರ ಮದ್ವೆನೂ ಸ್ವರ್ಗದಲ್ಲೇ ನಿಶ್ಚಯ ಮಾಡಿ ಕಳಿಸ್ತಾನೆ ಅನ್ನೋದಕ್ಕೆ ಇದಕ್ಕಿಂತ ಸಾಕ್ಷಿ ಬೇಕೇನೆ? ಏನಾಯ್ತು ಸಾವಿತ್ರಕ್ಕ? ಒಂದೊಂದ್ಸಲ ದೇವ್ರ ಬಗ್ಗೆನೂ ಬೇಜಾರಾಗತ್ತೆ ಕಣೆ. ದೊಡ್ಡ ಯಜಮಾನರನ್ನ ಪ್ರೀತಿಸ್ತಾ ಇರೋ ಹುಡುಗಿ ನೀನು, ಅವ್ರ ಜೊತೆ ಇಲ್ಲಿ ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಸ್ಕೊಂಡ್ರು ನೀನು. ಅಂತದ್ರಲ್ಲಿ ದೊಡ್ಡ ಯಜಮಾನ್ರ ಮದ್ವೆನ ಬೇರೆ ಹುಡುಗಿ ಜೊತೆ ಮಾಡ್ತಿದ್ದಾನಲ್ಲ, ಇದು ನ್ಯಾಯನಾ? ಹೋಗ್ಲಿ ಬಿಡು ಸಾವಿತ್ರಕ್ಕ, ಆ ದೇವ್ರು ನಮ್ಮ ಹಣೆ ಬರದಲ್ಲಿ ಏನ್ ಬರ್ದಿರ್ತಾನೋ ಅದೇ ಆಗೋದು. ಆದ್ರೆ ಅನುಷ್ಕಾ ಮೇಡಮ್ ಈ ಮನೆಗೆ ಸೊಸೆಯಾಗಿ ಬರ್ತಿರೋದು ನಂಗೆ ಯಾಕೋ ಭಯ ಆಗ್ತಾ ಇದೆ. ಏನ್ ಹೇಳ್ತಿದ್ಯಮ್ಮ? ಅನುಷ್ಕಾ ಮೇಡಮ್ಗೆ ಈ ಅರ್ಸನ್ ಕೋಟೆ ಸೊಸೆಯಾಗೋ ಅರ್ಹತೆ ಇದೆಯೋ ಇಲ್ವೋ ಅನ್ನೋ ಅನುಮಾನ ಶುರುವಾಗಿದೆ ಸಾವಿತ್ರಕ್ಕ. ಏನೇ ಪಾರ್ವತಿ ಹೀಗೆ ಹೇಳ್ತಿದ್ಯಾ? ಹೌದು ಸಾವಿತ್ರಕ್ಕ. ಸಾವಿತ್ರಕ್ಕ, ಯಜಮಾನ್ರು ಇಷ್ಟಪಡ್ತಾ ಇರೋ ಆ ಕಣ್ಣಿನ ಹುಡುಗಿ ನಾನೇ ಅನ್ನೋ ಸಂಭ್ರಮಕ್ಕಿಂತ ಅವ್ರ ಯೋಗಕ್ಷೇಮ ಮುಖ್ಯ, ಈ ಮನೆಗ್ ಒಳ್ಳೇದಾಗೋದ್ ಮುಖ್ಯ. ಆದ್ರೆ ಅನುಷ್ಕಾ ಮೇಡಮ್ ಸೊಸೆಯಾಗಿ ಈ ಮನೆಗ್ ಬರೋದ್ರಿಂದ ಅರ್ಸನ್ ಕೋಟೆಗೆ ಏನೋ ತೊಂದರೆ ಆಗುತ್ತೆ ಅಂತ ಅನ್ನಿಸ್ತಾ ಇದೆ. ಪರಿಸ್ಥಿತಿ ಹೀಗಿರುವಾಗ ಅನುಷ್ಕಾ ಮೇಡಮ್ ಜೊತೆ ನಿಶ್ಚಯ ಆಗಿರೋ ಮದ್ವೆನ ಇನ್ನೂ ಬೇಗ ಮಾಡಿ ಅಂತ ಅಖಿಲಮ್ಮನ ಹತ್ರ ಮಾತಾಡೋ ನಿರ್ಧಾರ ಮಾಡಿದ್ದಾರೆ. ಆಗ್ಲೇ ಏನೋ ಹೇಳ್ಬೇಕು ಅಂತ ಬಂದಾಗಿತ್ತು, ಏನು ಹೇಳ್ದೆ ಹಾಗೆ ಹಾಗೆ ಏನಾದ್ರೂ ಮಾತಾಡೋದಿದ್ದ. ನಾನು ಆ ಕಣ್ಣಿನ ಹುಡುಗಿ ಬಗ್ಗೆ ಮಾತಾಡಿದ್ದೀನ, ಅಮ್ಮ ಏನಾದ್ರೂ ಕೇಳಿಸ್ಕೊಂಡಿದ್ರೆ ಅವ್ರ ಮನ್ಸಿಗೆ ಎಷ್ಟು ನೋವಾಗಿರೋದು. ನಾನು ಯಾಕೆ ಆ ಕಣ್ಣಿನ ಹುಡುಗಿ ಬಗ್ಗೆ ಮಾತಾಡ್ದೆ? ನನ್ನ ಮನ್ಸಲ್ಲಿ ಆ ಹುಡುಗಿ ಬಗ್ಗೆ ಪ್ರೀತಿ ಕಮ್ಮಿ ಆಗ್ತಾ ಇಲ್ವಾ? ಅಥವಾ ಆ ಕಣ್ಣಿನ ಮೇಲಿನ ಪ್ರೀತಿನ ನನಗೆ ಮರೆಯೋದಿಕ್ಕಾಗ್ತಾ ಇಲ್ವಾ? ನೋ, ಹಾಗಾಗ್ಬಾರ್ದು. ನನ್ನ ನಿರ್ಧಾರದಿಂದ ಯಾವುದೇ ಕಾರಣಕ್ಕೂ ನಾನು ಹಿಂದೆ ಸರಿಬಾರ್ದು. ನನಗೆ ನನ್ನ ಖುಷಿಗಿಂತ ನಮ್ಮ ಮನೆಯವ್ರ ನೆಮ್ಮದಿ ಮುಖ್ಯ. ಅದರಲ್ಲೂ ಅಮ್ಮನ ಮನಸ್ಸಿಗೆ ಯಾವತ್ತೂ ಬೇಜಾರಾಗಬಾರ್ದು. ಅವ್ರು ಯಾವಾಗಲೂ ಸಂತೋಷವಾಗಿರ್ಬೇಕು. ಪ್ರೀತಿಗೆ ಇನ್ನೊಂದು ಹೆಸರೇ ತ್ಯಾಗ ಅಂತ ಹೇಳ್ತಾರೆ. ತಮ್ಮ ಪ್ರೀತಿನ ತ್ಯಾಗ ಮಾಡೋದ್ರಲ್ಲೂ ಒಂಥರ ಸಾರ್ಥಕತೆ ಇದೆ. ನಮ್ಮ ಮನೆಯವ್ರ ಸಂತೋಷಕ್ಕೋಸ್ಕರ ನಾನು ನನ್ನ ಪ್ರೀತಿನ ತ್ಯಾಗ ಮಾಡೋದೇ ಸರಿ.